ಎಲ್ಲರಿಗೂ ನಮಸ್ಕಾರಗಳು. ಋಗ್ವೇದ ಕ್ಲಾಸಸ್ಗೆ ಸ್ವಾಗತ. ಈ ದಿನ ನಾವು ಮುಂಬರುವ ಪರೀಕ್ಷೆಗಳಿಗೆ ಅತಿ ಉಪಯುಕ್ತವಾಗಲಿರುವ ಮಾಹಿತಿಯನ್ನ ತಿಳಿದುಕೊಳ್ಳೋಣ. ಆದ್ದರಿಂದ ವಿಡಿಯೋವನ್ನ ಕೊನೆವರೆಗೂ ವೀಕ್ಷಿಸಿ. ಈ ದಿನ ನಾವು ಬಯೋಮಾಸ್ ಉಪಗ್ರಹ ಮಿಷನ್ ಬಗ್ಗೆ ತಿಳಿದುಕೊಳ್ಳೋಣ. ಬಯೋಮಾಸ್ ಸ್ಯಾಟಲೈಟ್ ಮಿಷನ್ ಯುರೋಪಿಯನ್ ಬಾಹ್ಯಾಕಾಶ ಸಂಸ್ಥೆ ಇಎಸ್ಎ ಬಯೋಮಾಸ್ ಎಂಬ ತನ್ನ ಹೊಸ ಬಾಹ್ಯಾಕಾಶ ಉಪಗ್ರಹವನ್ನು ಉಡಾವಣೆ ಮಾಡಲು ಸಿದ್ಧತೆ ನಡೆಸುತ್ತಿದೆ. ಬಯೋಮಾಸ್ ಉಪಗ್ರಹ ಮಿಷನ್ ಇಂಗಾಲದ ಚಕ್ರದ ಬಗ್ಗೆ ನಮ್ಮ ತಿಳುವಳಿಕೆಯನ್ನು ಹೆಚ್ಚಿಸಲು ಅರಣ್ಯ ಜೀವರಾಶಿಯ ಹೆಚ್ಚು ನಿಖರವಾದ ಅಳತೆಗಳನ್ನು ಒದಗಿಸುವುದು ಯುರೋಪಿಯನ್ ಬಾಹ್ಯಾಕಾಶ ಸಂಸ್ಥೆಯ ಧ್ಯೇಯವಾಗಿದೆ. ಇದು ವಿಶ್ವದ ಅತ್ಯಂತ ದಟ್ಟವಾದ ಮತ್ತು ದೂರದ ಉಷ್ಣವಲಯದ ಕಾಡುಗಳ ವಿವರವಾದ 3D ನಕ್ಷೆಗಳನ್ನು ಒದಗಿಸುತ್ತದೆ. ಫ್ರೆಂಚ್ ಗಯಾನದಲ್ಲಿರುವ ಯುರೋಪ್ನ ಬಾಹ್ಯಾಕಾಶ ನಿಲ್ದಾಣದಿಂದ ವೆಗಾಸಿ ರಾಕೆಟ್ನ ಮೂಲಕ ಈ ಕಾರ್ಯಾಚರಣೆ ಉಡಾವಣೆಯಾಗಲಿದೆ. ಫ್ರೆಂಚ್ ಗಯಾನ ಎಲ್ಲಿದೆ? ಫ್ರೆಂಚ್ ಗಯಾನ ಎಂಬುದು ಫ್ರಾನ್ಸ್ನ ಸಾಗರೋತ್ತರ ಪ್ರದೇಶವಾಗಿದ್ದು, ಇದು ದಕ್ಷಿಣ ಅಮೆರಿಕಾದ ಉತ್ತರ ಕರಾವಳಿಯಲ್ಲಿ ಗಯಾನಾಸ್ ಮತ್ತು ವೆಸ್ಟ್ ಇಂಡೀಸ್ನಲ್ಲಿದೆ. ಪಶ್ಚಿಮಕ್ಕೆ ಸೂರಿನಾಮ್ ಮತ್ತು ಪೂರ್ವ ಮತ್ತು ದಕ್ಷಿಣಕ್ಕೆ ಬ್ರೆಜಿಲ್ನಿಂದ ಸುತ್ತುವರೆದಿದೆ. ಫ್ರೆಂಚ್ ಗಯಾನ ಫ್ರಾನ್ಸ್ನ ಎರಡನೇ ಅತಿದೊಡ್ಡ ಪ್ರದೇಶವಾಗಿದ್ದು, ಯುರೋಪಿಯನ್ ಒಕ್ಕೂಟದೊಳಗಿನ ಅತಿದೊಡ್ಡ ಹೊರಗಿನ ಪ್ರದೇಶವಾಗಿದೆ. ಇದು ಅತ್ಯಂತ ಕಡಿಮೆ ಜನಸಂಖ್ಯಾ ಸಾಂದ್ರತೆಯನ್ನ ಹೊಂದಿದೆ. ಫ್ರೆಂಚ್ ಗಯಾನ ಇದನ್ನು ಸೂರ್ಯ ಸಿಂಕ್ರೋನಸ್ ಕಕ್ಷೆಯಲ್ಲಿ ಇರಿಸಲಾಗುವುದು. ಸೂರ್ಯ ಸಿಂಕ್ರೋನಸ್ ಕಕ್ಷೆಯಲ್ಲಿ ಉಪಗ್ರಹಗಳು ಸೂರ್ಯನೊಂದಿಗೆ ಹೊಂದಿಕೆಯಾಗಿ ಇರುವಂತಹ ಒಂದು ರೀತಿಯ ಕಕ್ಷೆ. ಇದು ಸುಮಾರು 666 ಕಿಲೋಮೀಟರ್ ಎತ್ತರದಲ್ಲಿದೆ. ಇದು ಪಿ ಬ್ಯಾಂಡ್ ಎಂದು ಕರೆಯಲ್ಪಡುವ ದೀರ್ಘ ತರಂಗಾಂತರ ರೆಡಾರ್ ಅನ್ನು ಹೊತ್ತೊಯ್ಯುವ ಮೊದಲ ಬಾಹ್ಯಾಕಾಶ ಉಪಗ್ರಹವಾಗಿದೆ. ಈ ವಿಶೇಷ ರೆಡಾರ್ ಎಂದರೆ ಅದು ಕಾಡಿನ ಮೇಲಾವರಣವನ್ನು ಆಳವಾಗಿ ಸ್ಕ್ಯಾನ್ ಮಾಡಿ ಕಾಡಿನ ವಿವಿಧ ಭಾಗಗಳ ಮಾಹಿತಿಗಳನ್ನು ಸಂಗ್ರಹಿಸುತ್ತದೆ. ಈ ಉಪಗ್ರಹವು ಅರಣ್ಯದ ಎತ್ತರ ಮತ್ತು ನೆಲದ ಮೇಲಿನ ಅರಣ್ಯ ಜೀವರಾಶಿಯ ಬಗ್ಗೆ ಬಾಹ್ಯಾಕಾಶದಿಂದ ಹೊಸ ಮಾಹಿತಿಯನ್ನು ನೆಲದ ತಜ್ಞರಿಗೆ ಒದಗಿಸಲು ಅನುವು ಮಾಡಿಕೊಡುತ್ತದೆ. ವಿಜ್ಞಾನಿಗಳು ಆಗ ನಮ್ಮ ಕಾಡುಗಳ ಸ್ಥಿತಿ ಮತ್ತು ಅವು ಹೇಗೆ ಬದಲಾಗುತ್ತಿವೆ ಎಂಬುದರ ಕುರಿತು ಇನ್ನಷ್ಟು ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ ಮತ್ತು ಇಂಗಾಲದ ಚಕ್ರದಲ್ಲಿ ಕಾಡುಗಳು ವಹಿಸುವ ಪಾತ್ರದ ಬಗ್ಗೆ ನಮ್ಮ ಜ್ಞಾನವನ್ನು ಹೆಚ್ಚಿಸಿಕೊಳ್ಳಲು ಸಾಧ್ಯವಾಗುತ್ತದೆ. ಬಯೋಮಾಸ್ ಉಪಗ್ರಹ ಮಿಷನ್ ಅನ್ನ ಇಂಗಾಲ ಚಕ್ರದ ಬಗ್ಗೆ ನಮ್ಮ ತಿಳುವಳಿಕೆಯನ್ನು ಹೆಚ್ಚಿಸಲು ಅರಣ್ಯ ಜೀವರಾಶಿಯ ಹೆಚ್ಚು ನಿಖರವಾದ ಅಳತೆಗಳನ್ನು ಒದಗಿಸುವುದು ಈ ಯುರೋಪಿಯನ್ ಬಾಹ್ಯಾಕಾಶದ ಸಂಸ್ಥೆಯ ಧ್ಯೇಯವಾಗಿದೆ. ಈ ಬಯೋಮಾಸ್ ಉಪಗ್ರಹ ಮಿಷನ್ ಇದನ್ನು ಸೂರ್ಯ ಸಿಂಕ್ರೋನಸ್ ಕಕ್ಷೆಯಲ್ಲಿ ಇರಿಸಲಾಗುವುದು. ಸೂರ್ಯ ಸಿಂಕ್ರೋನಸ್ ಕಕ್ಷೆಯಲ್ಲಿ ಉಪಗ್ರಹಗಳು ಸೂರ್ಯನೊಂದಿಗೆ ಹೊಂದಿಕೆಯಾಗಿ ಇರುವಂತಹ ಒಂದು ರೀತಿಯ ಕಕ್ಷೆ. ಇದು ಸುಮಾರು 666 ಕಿಲೋಮೀಟರ್ ಎತ್ತರದಲ್ಲಿದೆ. ಇನ್ನು ಪಿ ಬ್ಯಾಂಡ್ ಎಂದು ಕರೆಯಲ್ಪಡುವ ದೀರ್ಘ ತರಂಗಾಂತರ ರಡಾರ್ ಅನ್ನು ಹೊತ್ತೊಯ್ಯಬಲ್ಲ ಮೊದಲ ಬಾಹ್ಯಾಕಾಶ ಉಪಗ್ರಹವಾಗಿದೆ. ಯಾವುದು? ಬಯೋಮಾಸ್ ಉಪಗ್ರಹ. ಇದು ವೆಗಾಸಿ ರಾಕೆಟ್ನ ಮೂಲಕ ಕಾರ್ಯಾಚರಣೆ ಉಡಾವಣೆ ಆಗ್ತೈತಿ. ಈ ವೆಗಾಸಿ ರಾಕೆಟ್ ಎಲ್ಲಿ ಅಂದ್ರೆ ಫ್ರೆಂಚ್ ಗಯಾನದಲ್ಲಿರ್ತಕ್ಕಂತಹ ಯುರೋಪ್ ಬಾಹ್ಯಾಕಾಶ ನಿಲ್ದಾಣದಿಂದ ವೆಗಾಸಿ ರಾಕೆಟ್ನ ಮೂಲಕ ಈ ಕಾರ್ಯಾಚರಣೆ ಉಡಾವಣೆಯಾಗಲಿದೆ. ಯಾವುದು? ಬಯೋಮಾಸ್ ಉಪಗ್ರಹ ಮಿಷನ್. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ವಿಡಿಯೋದಲ್ಲಿರುವ ಮಾಹಿತಿ ಉಪಯುಕ್ತವೆನಿಸಿದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲ್ನಲ್ಲಿರುವ ವಿಡಿಯೋಗಳನ್ನು ವೀಕ್ಷಿಸಿ. ಮುಂಬರುವ ವಿಡಿಯೋಗಳು ಮತ್ತು ಮಾಹಿತಿಗಾಗಿ ನಮ್ಮ ಚಾನಲನ್ನು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಥ್ಯಾಂಕ್ ಯು.